ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಜವಳಿಕಾಯಿ ಬಸ್ಸಾರು ಹಾಗೂ ಕಾಳು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮುದ್ದೆ ಮತ್ತು ರೈಸ್ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ಇದು ನಮ್ಮ ಸೌತ್ ಇಂಡಿಯನಲ್ಲಿ ಫೇಮಸ್ ಸಾಂಬಾರ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೋಡೋಣ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಒಂದು ಕುಕ್ಕರಲ್ಲಿ ನಾವು ನೀರು ಕುದಿಯೋಕೆ ಇಟ್ಟಿದ್ವಿ. ಇದಕ್ಕೆ ನಾವು 1 ಲೋಟದಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀವಿ. ನಂತರ ಇದೇ ನೀರಿಗೆ ನಾವು 1 ಬಟ್ಲಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀವಿ. ಇದನ್ನು ಕೂಡ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೋಬೇಕು. ನಿಮಗೆ ಕಾಳಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ತೊಗರಿಬೇಳೆ ಮತ್ತು ಹೆಸರು ಕಾಳಿನ ಕ್ವಾಂಟಿಟಿ ನೀವು ಜಾಸ್ತಿ ತಗೋಬಹುದು. ನಮಗೆ ಎಷ್ಟು ಸಾಂಬಾರು ಬೇಕು, ಎಷ್ಟು ಕಾಳು ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ನಿಮಗೆ ಬೇಕಾಗೋ ಸಾಂಬಾರಷ್ಟು ನೀವು ನೀರನ್ನು ಹಾಕ್ಕೋಬೇಕು, ಹಾಗೂ ಎಷ್ಟು ಕಾಳು ಬೇಕೋ ಅಷ್ಟು ಕಾಳು ಬೇಳೆಗಳನ್ನು ಹಾಕ್ಕೋಬೇಕು. ನಂತರ ನಾವು ಇಲ್ಲಿ ಜವಳಿಕಾಯನ್ನು ನೀಟಾಗಿ ತೊಳೆದು 1 ಇಂಚಷ್ಟು ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ನಾವು ಕುಕ್ಕರ್ಗೆ ಹಾಕ್ತಾ ಇದ್ದೀವಿ. ನೀವು ಚಿಕ್ಕಕ್ಕೆ ಬೇಕು ಅಂದರೆ ಚಿಕ್ಕ ಕುಕ್ಕು ಕೂಡ ಕಟ್ ಮಾಡ್ಕೋಬಹುದು. ಈ 3 ಪದಾರ್ಥಗಳನ್ನು ಕುಕ್ಕರ್ಗೆ ಹಾಕೊಂಡ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಏಕೆಂದರೆ ಕಾಳಿಗೆ ಉಪ್ಪಿನಂಶ ಹಿಡಿಯೋ ಕಾರಣದಿಂದ ನಾವು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀವಿ. ನಂತರ ನಾವು ಕಾಳಿಗೆ ಬೇಕಾಗುವಷ್ಟು ಆಮೇಲೆ ಹಾಕೋಬಹುದು. ನಂತರ ನಾವಿಲ್ಲಿ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀವಿ. ನಮ್ಮನೇಲಿ ಸ್ವೀಟ್ ವಾಟರ್ ಇರೋದ್ರಿಂದ ನಾವು ಇದನ್ನು ವಿಷಲ್ ಹಾಕ್ಸೋ ಅವಶ್ಯಕತೆ ಇಲ್ಲ, ಹಾಗೆಯೇ ಬೇಗ ಬೆಂದು ಬಿಡುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, 10 ಮಿನಿಟ್ಸ್ ನಾವು ಬೇಯಿಸ್ಕೊಂಡಾದ್ಮೇಲೆ ಕಾಳು ಈ ರೀತಿಯಾಗಿ ಬೆಂದಿದೆ. ನಾವು ಕಾಳು ಮತ್ತು ಬೇಳೆನ ಕಂಪ್ಲೀಟಾಗಿ ಬೇಯಿಸ್ಕೋಬಾರ್ದು. ಈ ಥರ ನಮಗೆ ಕಾಳು ಸಿಗಬೇಕು, 1/4 ಭಾಗದಷ್ಟು ಬೇಯಿಸ್ಕೋಬೇಕು ಅಷ್ಟೇ. ಕಂಪ್ಲೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ನೀವು ಕಟ್ಟು ಮತ್ತು ಕಾಳನ್ನು ಸಪ್ರೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟು ನಾವಿಲ್ಲಿ ಕಾಳನ್ನು ಬಸ್ಕೊಳ್ತಾ ಇದ್ದೀವಿ. ನಾವು ಕಟ್ಟು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈ ಕಟ್ಟಲ್ಲಿ ನಾವು ಸಾಂಬಾರು ಮಾಡ್ತೀವಿ, ಕಾಳನ್ನು ಒಗ್ಗರಣೆ ಮಾಡ್ಕೊತೀವಿ. ನಾ ಹೇಳ್ದಾಗೆ ನಮ್ಮದು ಸ್ವೀಟ್ ವಾಟರ್ ಆಗಿರೋದ್ರಿಂದ ಬೇಗನೆ ಬೆಂದಿದೆ. ನಿಮ್ಮ ಮನೇಲಿ ಹಾರ್ಡ್ ವಾಟರ್ ಇದ್ದರೆ ನೀವು ನೋಡಿಕೊಂಡು ಬೇಯಿಸ್ಕೋಬೇಕು. ವಿಷಲ್ ಬೇಕಂದರೆ ವಿಷಲ್ ಹಾಕ್ಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಸೊ ಇವಾಗ ಕಟ್ಟು ಮತ್ತು ಕಾಳನ್ನು ಸಪ್ರೇಟ್ ಮಾಡಾಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಒಂದು ಪಾತ್ರೆಯಲ್ಲಿ ಕಾಳು ಮತ್ತು ಕಟ್ಟನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ನಂತರ ನಾವಿಲ್ಲಿ ಕಾಳಿಗೆ ಒಗ್ಗರಣೆ ಮಾಡೋದಕ್ಕೆ ಅಂತ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ದೊಡ್ಡ ಈರುಳ್ಳಿನ ಈ ಥರ ಸ್ವಲ್ಪ ದಪ್ಪ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಈ ರೀತಿ ಹೆಚ್ಚಿಟ್ಕೊಂಡ್ರೆ ಕಾಳು ತಿನ್ನುವಾಗ ಇದು ಈರುಳ್ಳಿ ತುಂಬ ಚೆನ್ನಾಗಿ ಸಿಗುತ್ತೆ. ನಂತರ ನಾವಿಲ್ಲಿ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಒಂದು 3-4 ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಣಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ. ಇವನ್ನೆಲ್ಲ ನಾವು ಖಾರಕ್ಕೆ ಹುರ್ಕೊಂಡ್ಬಿಟ್ಟು ಹಾಕೋಬೇಕಾಗತ್ತೆ. ಸೊ ಈ ಪದಾರ್ಥಗಳನ್ನು ನಾವು ಹುರ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀವಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಹಸಿ ಜೀರಿಗೆ ಹಾಗೂ ನಾವು ಬಸ್ತಿದ್ದಂಥ ಕಾಳಲ್ಲಿ 1 ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀವಿ, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ. ಜೊತೆಗೆ ಇಲ್ಲಿ ನಾವು 1 ಬಟ್ಲು ಕಾಯಿನ ತೊಗೊಂಡಿದ್ದೀವಿ. ಇದರಲ್ಲಿ ಅರ್ಧ ಬಟ್ಟಲಷ್ಟು ಕಾಯಿನ ನಾವು ಕಾಳಿಗೆ ಹಾಕ್ತೀವಿ ಒಗ್ಗರಣೆ ಟೈಮಲ್ಲಿ. ನಂತರ ಇನ್ನು ಅರ್ಧ ಬಟ್ಲಷ್ಟು ಕಾಯನ್ನು ನಾವು ರುಬ್ಕೊಳ್ಳೋದಕ್ಕೆ ಹಾಕ್ತೀವಿ ಸಾಂಬಾರಿಗೋಸ್ಕರ. ನಾವಿಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ನೀಟಾಗಿ ತೊಳೆದು ಸ್ವಲ್ಪನೇ ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀವಿ. ಇದನ್ನು ನಾವು ರುಬ್ಬೋದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತೀವಿ. ನಂತರ ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ನಾವು ಖಾರಕ್ಕೆ ಅಂತ ತೊಗೊಂಡಿದ್ದಂತಹ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲನೂ ಹಸಿ ವಾಸನೆ ಹೋಗೋ ಹಾಗೆ ಹುರ್ಕೊಂಡ್ಬಿಟ್ಟು ನಂತರ ಖಾರಕ್ಕೆ ಹಾಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಎಲ್ಲನೂ ನಾವು ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಎಣ್ಣೆ ಸೇರಿಸಿ ಹುರ್ಕೊಳ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗತ್ತೆ. ಈ ಎಲ್ಲದರ ಕ್ವಾಂಟಿಟಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕ್ವಾಂಟಿಟಿ, ಬೆಳ್ಳುಳ್ಳಿ ಕ್ವಾಂಟಿಟಿ ಹೆಚ್ಚು ಕಮ್ಮಿ ನೀವು ಹಾಕೋಬಹುದು. ಮೆಣಸಿನ್ಕಾಯಿ ಖಾರ ನೀವು ನೋಡಿಕೊಂಡು ಹಾಕೋಬೇಕಾಗತ್ತೆ. ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕಿದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾವಿಲ್ಲಿ ಒಂದು 5 ನಿಮಿಷಗಳ ಕಾಲ ಹುರ್ಕೊಂಡಾಗಿದೆ. ಸೊ ಇದನ್ನು ತಣ್ಣಗಾಗೋದಕ್ಕೋಸ್ಕರ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ನಾವು ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೋಸ್ಕರ ಒಂದು ಪಾತ್ರೆಯಲ್ಲಿ ನಾವು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀವಿ. ಈ ಎರಡೂ ಕೂಡ ಚಟಪಟ ಅಂತ ಎಣ್ಣೆಲಿ ಫ್ರೈ ಆಗಿ ಸಿಡಿಬೇಕು. ಆಗ ನಾವು ಒಗ್ಗರಣೆಗೆ ಅಂತ ತೊಗೊಂಡಿದ್ದ ಕರಿಬೇವು, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹಾಕ್ಬಿಟ್ಟು 1 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಹುದು, ಬೇಡ ಅಂದರೆ ಕಡಿಮೆ ಕೂಡ ಮಾಡ್ಕೋಬಹುದು.
ಹಾಕೋಬಹುದು. ಒಣಮೆಣಸಿನಕಾಯಿ ಆಪ್ಷನಲ್, ಇಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದ್ರಿಂದ ನಾವು 2 ಥರ ಮೆಣಸಿನಕಾಯಿನೂ ಹಾಕ್ತಾ ಇದ್ದೀವಿ. ನಿಮಗೆ ಬೇಕು ಅಂದರೆ ಬರೀ ಒಣಮೆಣಸಿನಕಾಯಿ ಇಲ್ಲ ಹಸಿಮೆಣಸಿನಕಾಯಿ ಹಾಕ್ಕೋಬಹುದು. ನಂತರ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀವಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಒಂದು 5 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋ ತನಕ. ಸೊ ನೀವು ಎಷ್ಟು ಚೆನ್ನಾಗಿ ಈ ಒಗ್ಗರಣೆ ಮಾಡ್ಕೊತೀರೋ ಕಾಳಿನ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಒಂದು 4ರಿಂದ 5 ನಿಮಿಷಗಳ ಕಾಲ ಫ್ರೈ ಆದಮೇಲೆ ನಾವು ಇದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಕಾಳನ್ನು ಬೇಯಿಸ್ಕೊಳುವಾಗ ನಾವು ಆಲ್ರೆಡಿ ಉಪ್ಪು ಹಾಕಿದ್ವಿ. ಸೊ ಇಲ್ಲಿ ನಾವು ಜಸ್ಟ್ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಆಮೇಲೆ ನಿಮಗೆ ಉಪ್ಪಿನ ಅವಶ್ಯಕತೆ ಇದ್ದರೆ ಕಾಳೆಲ್ಲ ರೆಡಿ ಆದಮೇಲೆ ಟೇಸ್ಟ್ ನೋಡಿ ನೀವು ಹಾಕೋಬಹುದು. ನೀವಿಲ್ಲಿ ಒಂದನ್ನು ನೆನ್ಪಿಟ್ಕೊಬೇಕು, ನಾವು ಬಸ್ತಿರೋ ಕಾಳನ್ನು ಅಷ್ಟು ಕೂಡ ನಾವು ಒಗ್ಗರಣೆಗೆ ಹಾಕೋಬಾರ್ದು. ಅದರಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಕಾಳನ್ನು ನಾವು ಸಾಂಬಾರ್ಗೆ ಅಂತ ಎತ್ತಿಟ್ಕೊಂಡು ಉಳಿದೆ ಕಾಳನ್ನು ನಾವು ಈ ಒಗ್ಗರಣೆಗೆ ಸೇರಿಸ್ಕೋಬೇಕಾಗತ್ತೆ. ಅದು ನೆನಪಲ್ಲಿರಲಿ. ಹಾಗೂ ಇವಾಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಒಗ್ಗರಣೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ರೀತಿಯಾಗಿ ಸಾಫ್ಟಾಗಿ ಫ್ರೈ ಆದರೆ ಸಾಕು, ಇದು ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ನಾವು ಬಸ್ತಿಟ್ಕೊಂಡಿದ್ದಂತಹ ಕಾಳನ್ನು ಸೇರಿಸ್ತಿದ್ದೀವಿ. ಇದರಲ್ಲಿ ನಾವು ಆಲ್ರೆಡಿ ಒಂದು ದೊಡ್ಡ ಸ್ಪೂನಷ್ಟು ಕಾಳನ್ನು ಸಾಂಬಾರ್ಗೆ ರುಬ್ಬೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀವಿ. ನೀವು ಕೂಡ ಮರಿದೆ ಎತ್ತಿಟ್ಕೋಬೇಕು. ಸೊ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಳು ಮತ್ತು ಬೇಳೆ ತುಂಡಾಗದಿರೋ ಹಾಗೆ ನಿಧಾನವಾಗಿ ಒಗ್ಗರಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ನಾವು ಇದಕ್ಕೆ ತಗೊಂಡಿದ್ದಂತಹ 1 ಬಟ್ಲು ಕಾಯಿ ತುರಿಯಲ್ಲಿ ಅರ್ಧ ಬಟ್ಲಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀವಿ. ಇನ್ನರ್ಧ ಬಟ್ಲು ನಾವು ಸಾಂಬಾರಿಗೆ ಖಾರ ರುಬ್ಬೋದಕ್ಕೆ ಅಂತ ಉಳಿಸ್ಕೊಂಡಿದ್ದೀವಿ. ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಸೊ ಇದೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಅರ್ಧ ಬಟ್ಲಷ್ಟು ಸೇರಿಸಿದ್ದೀವಿ ಅಷ್ಟೇ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾವು ತೊಗೊಂಡಿದ್ದು 1 ಬಟ್ಲಷ್ಟು ಹೆಸರು ಕಾಳು ಮತ್ತು 1 ಬಟ್ಲಷ್ಟು ಬೇಳೆಗೆ ಇಷ್ಟು ಕಾಳಾಗಿದೆ. ನಿಮಗೆ ಕಾಳಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಬೇಳೆ ಕಾಳಿನ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೋಬಹುದು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಕಾಳು ಈಗ ರೆಡಿಯಾಗಿದೆ. ನಂತರ ನಾವು ಸಾಂಬಾರ್ಗೆ ಖಾರ ರುಬ್ಬೋದಕ್ಕೆ ಜೋಡಿಸ್ಕೊಳ್ಳೋಣ. ನಾವಿಲ್ಲಿ ಖಾರ ರುಬ್ಬೋದಕ್ಕೆ ಉಳಿಸ್ಕೊಂಡಿದ್ದಂತಹ ಅರ್ಧ ಬಟ್ಲಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀವಿ. ನಂತರ ಹುರಿದು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದಂತಹ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದಷ್ಟನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೋಬೇಕು. ಇದೆಲ್ಲ ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾವು ಖಾರ ರುಬ್ಬೋದಕ್ಕೆ ಹಾಕೋಬೇಕು. ಬಿಸಿ ಇರೋವಾಗಲೇ ಹಾಕಿಬಿಟ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನಂತರ ಇದಕ್ಕೆ ನಾವು ತಗೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪು, ಹಸಿ ಜೀರಿಗೆ ಮತ್ತು 1 ಸ್ಪೂನಷ್ಟು ಕಾಳನ್ನು ಸೇರಿಸ್ಕೋಬೇಕು. ಸಾಂಬಾರ್ ಥಿಕ್ನೆಸ್ ನಿಮಗೆ ಜಾಸ್ತಿ ಬೇಕಂದರೆ ಕಾಳಿನ ಕ್ವಾಂಟಿಟಿ ನೀವು ಜಾಸ್ತಿ ಹಾಕೋಬಹುದು. ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಕಾಳನ್ನು ನಾವಿಲ್ಲಿ ಸೇರಿಸ್ಕೊತಾ ಇದ್ದೀವಿ. ನಂತರ ನಾವು ನೆನೆಸಿಟ್ಟಿದ್ದಂತಹ ಹುಣಸೆಹಣ್ಣ ನಾವು ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾ ಇದ್ದೀವಿ. ಇದೆಲ್ಲನೂ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಸೊ ಇಲ್ಲಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಖಾರ ಈ ರೀತಿಯಾಗಿ ಕಾಣ್ತಾ ಇರುತ್ತೆ. ಈ ಖಾರನ ನಾವು ಸಾಂಬಾರ್ಗೆ ಅಂತ ತೆಗೆದಿಟ್ಕೊಂಡಿದ್ದಂತಹ ಕಟ್ಟಿಗೆ ಸೇರಿಸ್ಕೋಬೇಕು. ನಾವಿಲ್ಲಿ ರುಬ್ಬಿರೋ ಅಂತಹ ಖಾರನ ಈ ಬೇಳೆ ಕಟ್ಟಿಗೆ ಸೇರಿಸ್ಕೊತಾ ಇದ್ದೀವಿ. ಇದೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ಸೇರಿಸ್ಬೇಕು. ಸ್ವಲ್ಪ ಖಾರ ಮಿಕ್ಸಿ ಜಾರಲ್ಲಿ ಉಳಿದಿದೆ ಅಂದರೆ ಇದೇ ಕಟ್ಟನ್ನು ಬಳಸಿ ಅದಷ್ಟನ್ನು ಕೂಡ ಇದಕ್ಕೆ ಹಾಕಬೇಕಾಗತ್ತೆ. ನೀವಿಲ್ಲಿ ಯಾವುದೇ ತಣ್ಣೀರನ್ನು ಉಪಯೋಗಿಸ್ಕೋಬೇಡಿ. ನೀವು ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಥಿಕ್ನೆಸ್ ಜಾಸ್ತಿ ಇದೆ ಅನ್ಸಿದ್ರೆ ಸ್ವಲ್ಪ ಬಿಸಿ ನೀರು ಹಾಕೋಬಹುದು, ಬಟ್ ತಣ್ಣೀರನ್ನು ಉಪಯೋಗಿಸ್ಕೋಬೇಡಿ. ಟೇಸ್ಟ್ ಬೇರೆ ಥರನೇ ಬಂದ್ಬಿಡುತ್ತೆ. ನಾವು ಖಾರ ಎಲ್ಲ ಹಾಕಿದ್ಮೇಲೆ ಮತ್ತೆ ಈ ಸಾಂಬಾರನ್ನ ಬಿಸಿ ಮಾಡೋದಿಲ್ಲ, ಹಾಗೆ ನಾವು ಉಪಯೋಗಿಸ್ತೀವಿ. ಬೇಕು ಅಂದರೆ ನೀವು ಬಿಸಿ ಕೂಡ ಮಾಡಿಕೊಂಡು ನೀವು ತಿನ್ಬೋದು. ಬಿಸಿ ಮಾಡಿದ್ರೆ ಒಂಥರ ರುಚಿ ಇರುತ್ತೆ. ನೀವು ಹಾಗೇನೆ ಕಟ್ಟಿಗೆ ಖಾರ ಹಾಕ್ಕೊಂಡು ಡೈರೆಕ್ಟಾಗಿ ತಿಂದರೂ ಕೂಡ ರುಚಿ ಇರುತ್ತೆ. ನೀವು ಸಾಂಬಾರ್ಗೆ ಈ ಖಾರನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಕಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಈ ಸಾಂಬಾರನ್ನ ನೀವು ಏನಾದರೂ ಉಳಿದಿದೆ ನಾಳೆಗೆ ಎತ್ತಿಡಬೇಕು ಅಂದರೆ ಚೆನ್ನಾಗಿ ಕುದಿಸಿ ತಣ್ಣಗಾದ್ಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆ ಕೂಡ ಉಪಯೋಗಿಸ್ಕೋಬಹುದು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಟೇಸ್ಟ್ ನೋಡಿ ಉಪ್ಪು ಹುಳಿ ಅವಶ್ಯಕತೆ ಇದ್ದರೆ ಹುಣಸೆ ರಸ ಮತ್ತು ಉಪ್ಪನ್ನು ಸೇರಿಸ್ಕೋಬಹುದು. ಇಲ್ಲಾಂದರೆ ನೀವು ಊಟ ಮಾಡೋ ಟೈಮಲ್ಲಿ ನಿಂಬೆ ರಸ ಕೂಡ ಸೇರಿಸ್ಕೋಬಹುದು. ಸೊ ಫೈನಲಿ ನಮ್ಮ ಜವಳಿಕಾಯಿ ಬಸ್ಸಾರು ಮತ್ತು ಕಾಳು ರೆಡಿಯಾಗಿದೆ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮನೇಲಿ ನೀವು ಟ್ರೈ ಮಾಡಿ ನೋಡಿ. ಹಾಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.